ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಸುಕುದಾರಿ ಹಿಂದಿನ ಸೂತ್ರಧಾರ ಯಾರು ಹೇಳಬೇಕು. ನ್ಯೂಸ್ 18ಗೆ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಷಡ್ಯಂತ್ರ ಅಂತ ಹೇಳ್ತಾ ಇದ್ರಿ. ಷಡ್ಯಂತ್ರ ಅಂದ್ರೆ ಯಾರು ಮಾಡಿದ್ದಾರೆ, ಇದರ ಹಿಂದೆ ಯಾರಿದ್ದಾರೆ, ಮುಸುಕುದಾರಿ ಹಿಂದಿನ ಸೂತ್ರಧಾರ ಯಾರು ಅನ್ನೋದನ್ನ ಹೇಳಬೇಕು ಅಂತ ಹೇಳಿ ಇದೀಗ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೂತ್ರಧಾರಿಗಳ ಮುಖವಾಡ ಕಳಚಬೇಕು, ಇವರಿಗೆ ಫಂಡ್ ಮಾಡ್ತಾ ಇರೋದು ಯಾರು, ಎಲ್ಲವನ್ನ SIT ಬಯಲಿಗಿಳಿಬೇಕು. ಚಿನ್ನಯ್ಯ, ಸುಜಾತಾ ಭಟ್ ಕೈಗೊಂಬೆಗಳು ಅಷ್ಟೇ, ಅವರಿಂದ ಯಾರು ಹೇಳಿಸಿದ್ರು ಅನ್ನೋದು ಬಹಿರಂಗವಾಗಬೇಕು ಅಂತ ಹೇಳಿ ನ್ಯೂಸ್ 18ಗೆ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ತನಿಖೆಗೆ ಅಡ್ಡ ಬರಲ್ಲ, ಒಳ್ಳೆ ರೀತಿಲೇ ಮಾಡ್ಲಿ, ಆರೋಪ ಮಾಡ್ತಿರೋರ ಮಂಪರು ಪರೀಕ್ಷೆ ಮಾಡಿಸ್ಲಿ ಅಂತ ಹೇಳಿ ಇದೀಗ ಭರತ್ ಶೆಟ್ಟಿ ಆಗ್ರಹ ಮಾಡಿದ್ದಾರೆ. ನ್ಯೂಸ್ 18ಗೆ ಇದೀಗ ಬಿಜೆಪಿಯ ಶಾಸಕ ಭರತ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭರತ್ ಶೆಟ್ಟಿ ಅವರನ್ನ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ಮಾತನಾಡ್ತಿದ್ದಾರೆ. ಹಾಗಾದ್ರೆ ಅವರ ಆಗ್ರಹ ಏನು ಅನ್ನೋದನ್ನ ನೋಡೋಣ. ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸಿರುವಂತಹ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಸುಕುದಾರಿ ವ್ಯಕ್ತಿ ಇವತ್ತು ಬಂಧನಕ್ಕೊಳಗಾಗಿದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕರಾವಳಿ ಭಾಗದ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಅವರು ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ಇವತ್ತು ಮುಸುಕುದಾರಿ ವ್ಯಕ್ತಿ ಅನಾಮಿಕಾ ಅಂತ ಯಾರು ಹೇಳ್ಕೊತಾ ಇದ್ರು, ಆ ವ್ಯಕ್ತಿ ಅರೆಸ್ಟ್ ಆಗಿದ್ದಾನೆ ಸರ್. ಈ ಮುಸುಕುದಾರಿ ಹಿಂದೆ ಯಾರು ಮುಸುಕುದಾರಿಗಳಿದ್ದಾರೆ, ಸೂತ್ರಧಾರಿಗಳಿದ್ದಾರೆ, ಅವರ ಮುಸುಕನ್ನು, ಅವರ ಮಾಸ್ಕನ್ನು ನೀವು ತೆಗೆದ್ರೆ ಮಾತ್ರ SIT ಎನ್ಕ್ವೈರಿ ಸರಿಯಾಗಿದೆ ಅಂತ ಅರ್ಥ. ಈಗ ಅವರನ್ನು ಎನ್ಕ್ವೈರಿ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ ನಂತರ ಏನೆಲ್ಲ ವಿಷಯ ಬರ್ತದೆ ಅದನ್ನು ಪಬ್ಲಿಕ್ಕಿಗೆ ತಿಳಿಸ್ಬೇಕು. ಅದನ್ನು ಸರ್ಕಾರ ಅವ್ರ ಮೇಲೆ ಆ್ಯಕ್ಷನನ್ನು ತೆಗಿಬೇಕು. ಫಂಡ್ ಫ್ಲೋ, ದುಡ್ಡು ಎಲ್ಲಿಂದ ಬಂತು, ಯಾರಿದು ವ್ಯಕ್ತಿಗಳು, ಅವರ ಇಂಟ್ರೆಸ್ಟ್ ಏನು, ಈ ರೀತಿ ಒಂದು ಪ್ರಾಯೋಜಿತವನ್ನು ಮಾಡಿಕೊಂಡು, ಸ್ಪಾನ್ಸರ್ ಮಾಡಿಕೊಂಡು ಈ ರೀತಿ ಕೆಲಸವನ್ನು ಯಾಕೆ ಆ ವ್ಯಕ್ತಿಯ ಮೂಲಕ ಮಾಡಿಸಿದ್ರು. ಸುಜಾತಾ ಭಟ್ ಅವರ ಕೇಸ್ ಇರ್ಬೋದು, ಮತ್ತು ಆ ಮಾಸ್ಟರ್ ಮ್ಯಾನ್ ಅನಾಮಿಕನ ಕೇಸ್ ಇರ್ಬೋದು, ಇದೆಲ್ಲ ಒಂದೇ. ಇವರೆಲ್ಲ ಕೈಗೊಂಬೆಗಳು. ಹಿಂದೆ ಇರುವಂಥ ಸೂತ್ರಧಾರಿಗಳ ನಾವು ಪತ್ತೆ ಮಾಡಿದರೆ ಮಾತ್ರ ವಿಷಯ ಗೊತ್ತಾಗ್ತದೆ. ಸುಜಾತಾ ಭಟ್ ಕೇಸನ್ನು, ಈ ಅನಾಮಿಕನ ಕೇಸನ್ನು ಪರ್ಸ್ನಲಿ ನೋಡಿದರೆ ಅವರೇನೋ ಸುಳ್ಳು ಹೇಳಿರ್ಬೋದು, ಅದೆಲ್ಲ ವಿಷಯ ಬಂದಿರ್ಬೋದು. ಸುಳ್ಳು ಯಾಕೆ ಹೇಳಿಸಿದ್ರು, ಯಾರು ಹೇಳಿಸಿದ್ರು, ಅಲ್ಲಿರೋದು ಪ್ರಶ್ನೆ. ಅದು ಎಕ್ಸ್ಪೋಸ್ ಆಗಬೇಕು. ಮತ್ತು ಹಣದ ಫ್ಲೋ ಏನಿದೆ ಅದು ಎಲ್ಲಿಂದ ಬಂತು, ಇವರನ್ನು ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ, ಅದೆಲ್ಲ ಎಕ್ಸ್ಪೋಸ್ ಆಗಬೇಕು. ಈ ವಿಚಾರದಲ್ಲಿ ಬಿಜೆಪಿ ಸ್ಟ್ಯಾಂಡ್ ಏನು, ಮತ್ತು ಸರ್ಕಾರಕ್ಕೆ ಏನು, ಆ ಭಾಗದ ಶಾಸಕರಾಗಿ ಏನು ಒತ್ತಾಯ ಮಾಡ್ತೀರಾ? ನೋಡಿ, BJP ಸ್ಟ್ಯಾಂಡ್ ಕ್ಲಿಯರ್ ಇದೆ. ನಾವು ಯಾವುದೇ ಇನ್ವೆಸ್ಟಿಗೇಷನ್ಗೆ ಅಡ್ಡ ಬರೋದಿಲ್ಲ. ನಾವು ಎಲ್ಲ ರೀತಿಯ ಇನ್ವೆಸ್ಟಿಗೇಷನ್ಸನ್ನು ಸ್ವಾಗತ ಮಾಡ್ತೇವೆ. ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ನೀವು ಒಳ್ಳೆ ರೀತಿಯಿಂದ ಮಾಡಿ, ನೀವು ಅದನ್ನು ಡ್ರಾಮಾ ರೀತಿಯಲ್ಲಿ ಮಾಡಲಿಕ್ಕೆ ಹೋಗಬಾರ್ದು. ನೀವು ಮಂಬರ್ ಪರೀಕ್ಷೆ ಯಾರಿಗೆಲ್ಲ ಮಾಡಲಿಕ್ಕೆ ಪೊಲೀಸರು ಮುಂದಾಗಿದ್ದರು, ಪೊಲೀಸರಿಗೆ ಹ್ಯಾಂಡ್ ಕೊಡಿ, ಅವ್ರು ಮಂಬರ್ ಪರೀಕ್ಷೆ ಮಾಡಲಿ, ಎಲ್ಲರದ್ದು ಯಾರೆಲ್ಲ ಇದ್ದಾರೋ ಅವ್ರದ್ದು ಎಲ್ಲರದ್ದು ಮಾಡಲಿ, ಅದು ಗೊತ್ತಾಗ್ತದೆ. ಸೊ ಇದಿಷ್ಟು ಬಿಜೆಪಿ ಶಾಸಕ ಭರತ್ ಶೆಟ್ಟಿರವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ಶ್ರೀನಿವಾಸಲು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಮಾಸ್ಕ್ ಮ್ಯಾನ್ ಬಂಧನದ ಬಗ್ಗೆ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಹಿಡಿದು ಅರೆಸ್ಟ್ ಮಾಡಿದ್ರೆ ಕೇವಲ ಆ ಮುಸುಕುದಾರಿಯನ್ನ ಹಿಡಿದು ಅರೆಸ್ಟ್ ಮಾಡಿದ್ರೆ ಸಾಲದು. ಇವರು ಹಿಂದಕ್ಕಿರುವಂತ ಎಲ್ಲಾ ಶಕ್ತಿಗಳನ್ನ, ವಿಶೇಷವಾಗಿ ಎಡಪಂಥೀಯರು, ವಿಶೇಷವಾಗಿ ನಮ್ಮ ಸರ್ಕಾರದ ಮೇಲೆ ಪ್ರಭಾವ ಬೀರತಕ್ಕಂತ ಎಡಪಂಥೀಯ ಲೀಡರ್ಸ್ ಅನ್ನು ಕೂಡ ಬಂಧನ ಮಾಡಬೇಕು. ಅವ್ರು ಈ ರೀತಿ ಸರ್ಕಾರವನ್ನೇ ಅಡ್ಡಹಾದಿಗೆ ತಗೊಂಡು ಹೋದಂತ ಕೃತ್ಯ ಇವತ್ತು ಇದಾಗಿದೆ. ಹಾಗಾಗಿ ಅವ್ರು ಯಾರನ್ನೂ ಬಿಡಬಾರ್ದು, ಎಲ್ಲ ಒಂಥರ ಬೇರುಗಳನ್ನು ಕೂಡ ಕಿತ್ತಾಕ್ಬೇಕು. ಇನ್ನು ಮುಂದೆ ಈ ರೀತಿ ಆಗಬಾರ್ದು, ಇದೇ ಕೊನೆ ಆಗಬೇಕು ಅಂತ ಹೇಳಿ ನನ್ನ ಆಗ್ರಹ ಇದೆ.